ನನಗಿನ್ನ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ನಾನು ಅದೇನು ಅಂತ ತಿಳ್ಕೊಳ್ತೀನಿ. ಹೋಮ್ ಮಿನಿಸ್ಟ್ರು ಮಾತಾಡ್ತಾರೆ. ಎಲ್ಲ ವಿಚಾರಕ್ಕೂ ನಾವು ಬಾಯ ಹಾಕೋದು ನಮಗೂ ಸೂಕ್ತ ಅಲ್ಲ. ಏನು ಸರ್ಕಾರ ಏನು ಮಾಡಿದ್ವಿ ಅದನ್ನು ಚೆಕ್ ಮಾಡ್ತೀವಿ. ನಿನ್ನೆ ಮೈಸೂರು ಕಾರ್ಯಕ್ರಮದ ತಾವು ಬೇಗ ಹೋದ ವಿಚಾರವನ್ನೇ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ರು ಮನೇಲಿ ಹೋಗಿರೋರಿಗೆ ನಿದ್ರೆ ಮಾಡ್ತಿರೋರಿಗೆಲ್ಲ ನಾನು ವೆಲ್ಕಮ್ ಮಾಡೋಕ್ಕಾಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಬ್ಬರ ನಡುವೆ ಡಿಫರೆನ್ಸ್ ಇದೆ, ಅದನ್ನ ತೋರಿಸ್ಕೊತಾ ಇದ್ದಾರೆ ಅನ್ನುವಂಥ. ಎಲ್ಲದಕ್ಕೂ ಮುಖ್ಯಮಂತ್ರಿ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಮುಖ್ಯಮಂತ್ರಿ ಮೊದಲು ಉತ್ತರ ಕೊಟ್ಟಿದ್ದಾರೆ, ಇವತ್ತು ಉತ್ತರ ಸರ್. ನಾಳೆ ಕನಕಪುರದಲ್ಲಿ ಜನಸ್ಪಂದನ 2 ದಿನ ಕಂಟಿನ್ಯೂಸ್ ಮಾಡ್ತಿದ್ದಾರೆ. ಕ್ಷೇತ್ರದ ಜನಕ್ಕೆ ಅವರು ಪಾಪ ಬಂದಾಗ ನನಗೆ ಟೈಮ್ ಕೊಡೋಕ್ಕಾಗಲ್ಲ, ಬೇರೆ ಒತ್ತಡದ ಮೇಲೆ. ಅದಕ್ಕೆ 2 ದಿನ ಅಲ್ಲೇ ಇದ್ದು ಕ್ಷೇತ್ರದ ಜನತೆ ಕೆಲಸ ಅಟೆಂಡ್ ಮಾಡೋಕ್ಕೋಸ್ಕರ ಅಲ್ಲೇ. ಸರ್, ಮುಖ್ಯಮಂತ್ರಿಗಳು ಕೂಡ ಶಾಸಕರಿಗೆ 2 ದಿನ ಮೀಸಲಿಟ್ಟಿದ್ದಾರೆ ಸರ್. ಕರ್ಮ ತಾವೇನಾದರೂ ಶಾಸಕರ ಸಮಸ್ಯೆ ಹರಿಸಲಿಕ್ಕೆ ನಿಗದಿ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ DCM 2 ಕೂಡ. ನನಗೆ ದಿನ ಬರ್ತಾರೆ, ದಿನ ಮೀಸಲಾಗಿಟ್ಟಿಲ್ಲ, ದಿನ ಬರ್ತಾರೆ, ದಿನ ಮಾತಾಡ್ತಾರೆ. ಸರ್, ಖರ್ಗೆ ಅವರು ಹುಟ್ಟುಹಬ್ಬ ಸರ್ ನಾಳೆ. ಖರ್ಗೆ ಅವರಲ್ಲ, AICC ಅಧ್ಯಕ್ಷರು, ನಮ್ಮ ಅಧ್ಯಕ್ಷರು, ಅವರ ಜನ್ಮದಿನ. ಇಡೀ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ, ನಾವು ಕರ್ನಾಟಕದವರೆಲ್ಲ ಅವ್ರಿಗೆ ತುಮಕೂರಿನಿಂದ ಶುಭವನ್ನು ಹಾರೈಸಿ ಇನ್ನು ಹೆಚ್ಚಿಗೆ ಆರೋಗ್ಯವನ್ನು ಕೊಡಿ ನಾವು ಕೂಡ ಅದನ್ನು ಕೇಳ್ಕೊಂಡು ಶುಭಕಾಮನವನ್ನು ಬಿಜೆಪಿ ಟೀಕೆ ಮಾಡ್ತಿದೆ ಸರ್. ದುರುದ್ದೇಶದಿಂದ ಮಾಡಿದ್ದಾರೆ. ಇದರಿಂದ ಬೆಂಗಳೂರಿಗೆ ಬಿಬಿಎಂಪಿ ವಿಚಾರ, ಖಾತಾ ವಿಚಾರ, ನಮ್ಮ ಪವರ್ ಕನೆಕ್ಷನ್ನು ಇವೆಲ್ಲ ಇದೆ. ಸ್ವಲ್ಪ ಎಲ್ಲ ದಾಖಲೆಗಳೆಲ್ಲ ಕರೆಕ್ಟಾಗಿ ಮಾಡಿ ನಿಮಗೆಲ್ಲ ಉತ್ತರ ನಿಮ್ಗೇನು ಓಡೋಗಿದ್ದಾವೆ. ಏನೇನು ಕ್ಯಾಬಿನೆಟ್ ಗೊತ್ತಿರೋಲ್ಲ ತೀರ್ಮಾನಗಳು ಮಾಡ್ತಾ ಇದೀವಿ, ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಕೊಂಡು ಮಾಡ್ತಾ ಇದೀವಿ, ಎಲ್ಲ ಟೀಕೆ ಮಾಡ್ತಾ ಇದೀವಿ. ನಾವು ಜನರ ಸಮಸ್ಯೆ ಬಗೆಹರಿಸೋದಕ್ಕೆ ಸರ್. ನೀರಾವರಿದು